ವೀಕ್ಷಕರೇ, ತಿರುಗುವ ಶಿವಲಿಂಗ ಎಲ್ಲಾದರೂ ನೋಡಿದ್ದೀರಾ? ಖಂಡಿತವಾಗಿಯೂ ಈ ಒಂದು ದೇವಸ್ಥಾನದಲ್ಲಿ ಬಿಟ್ಟರೆ ಪ್ರಪಂಚದಲ್ಲೇ ಈ ರೀತಿಯ ಶಿವಲಿಂಗವನ್ನು ನೀವು ನೋಡಲು ಸಾಧ್ಯವಿಲ್ಲ. ನಿಮ್ಮ ಕಣ್ಣಾರೆ ನೋಡುತ್ತಾ ಇದ್ದೀರಾ ಶಿವಲಿಂಗ ಹೇಗೆ ತಿರುಗುತ್ತಾ ಇದೆ. ಈ ದೇವಸ್ಥಾನದ ಭಟ್ಟರು ಪೂಜಾರುಗಳು ಈ ಶಿವಲಿಂಗವನ್ನು ತಿರುಗಿಸುವುದಿಲ್ಲ. ಆದರೆ ನೀವು ಈ ದೇವಸ್ಥಾನಕ್ಕೆ ಹೋದರೆ ನಿಮ್ಮ ಕೈಯಿಂದಲೇ ಈ ಶಿವಲಿಂಗವನ್ನು ತಿರುಗಿಸಿ ನಮಸ್ಕರಿಸಿ ಬರಬೇಕು. ಈ ಶಿವಲಿಂಗವನ್ನು ಮುಟ್ಟುವ ಅದೃಷ್ಟ ಕೂಡ ನಿಮಗೆ ಸಿಗುತ್ತೆ. ಈ ತಿರುಗುವ ಶಿವಲಿಂಗ ಇರುವುದಾದರೂ ಎಲ್ಲಿ, ಈ ಶಿವಲಿಂಗ ತಿರುಗುತ್ತಾ ಇರುವುದಾದರೂ ಯಾಕೆ ಎಂಬುದರ ಎಲ್ಲಾ ಮಾಹಿತಿ ಕೊಡುತ್ತೇನೆ. ದಯವಿಟ್ಟು ವಿಡಿಯೋನ ಯಾರು ಸ್ಕಿಪ್ ಮಾಡದಲೇ ಪೂರ್ತಿ ನೋಡಿ. ವೀಕ್ಷಕರೇ, ನನ್ನ ಹೆಸರು ಸುಧೀಂದ್ರ. ನೀವಿನ್ನು ಗೋಲಿ ಇನ್ಸೈಡ್ ಹಿಟ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ತಿರುಗುವ ಶಿವಲಿಂಗ ದೇವಸ್ಥಾನದ ವಿಳಾಸ ಕರ್ನಾಟಕದಿಂದ 980 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಛತ್ತೀಸ್ಗಢ ರಾಜ್ಯ ತಲುಪುತ್ತೀರಾ. ಛತ್ತೀಸ್ಗಢ ರಾಜ್ಯದಲ್ಲಿ ಇರುವ ದತ್ತೇವಾಡಿ ಪ್ರದೇಶಕ್ಕೆ ಹೋಗಬೇಕು. ದತ್ತೇವಾಡಿ ಪ್ರದೇಶದಿಂದ 30 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಬರ್ಸೂರ್ ಎಂಬ ಹಳ್ಳಿ ಬರುತ್ತೆ. ಇದೇ ಹಳ್ಳಿಯಲ್ಲಿ ಇರುವ ಬತೀಶಾ ಎಂಬ ದೇವಸ್ಥಾನದಲ್ಲಿ ನೆಲೆಸಿರುವ ತಿರುಗುವ ಶಿವಲಿಂಗ ಅಂದಾಜು 1200 ವರ್ಷಗಳ ಹಳೆಯ ದೇವಸ್ಥಾನ. ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವುದು ಗಂಗಾ ಮಹಾದೇವಿ, ಅಂದಿನ ಕಾಲದ ಛತ್ತೀಸ್ಗಢ ಮಹಾರಾಣಿ. ಈ ದೇವಸ್ಥಾನಕ್ಕೆ 32 ಕಂಬಗಳಿದ್ದು ಎಲ್ಲಾ ಕಂಬಗಳು ಲಿಂಗದ ರೀತಿಯಲ್ಲಿ ಕಾಣುತ್ತೆ ಎಂದು ಹೇಳಲಾಗುತ್ತೆ. ಈ ದೇವಸ್ಥಾನ ನಿರ್ಮಾಣ ಮಾಡಲು 20 ರಿಂದ 30 ವರ್ಷ ಸಮಯ ತೆಗೆದುಕೊಂಡಿದ್ದರು ಎಂದು ಪುರಾವೆಗಳು ಹೇಳುತ್ತೆ. 2013ರ ತನಕ ಮೂಲೆ ಗುಂಪಾಗಿದ್ದ ಈ ದೇವಸ್ಥಾನವನ್ನು ಕೇಂದ್ರ ಸರ್ಕಾರ ತನ್ನ ಸುಪ್ಪತ್ತಿಗೆ ತೆಗೆದುಕೊಳ್ಳುತ್ತೆ. ಕೇಂದ್ರ ಸರ್ಕಾರ ಈ ದೇವಸ್ಥಾನವನ್ನು ನೋಡಿಕೊಳ್ಳುತ್ತಾ ಇರುವುದರಿಂದ ಈ ದೇವಸ್ಥಾನ ಮತ್ತು ದೇವಸ್ಥಾನದ ಸುತ್ತಮುತ್ತ ಸ್ವಚ್ಛತೆಯಿಂದ ಇಡಲಾಗಿದೆ. ಬರುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತಾ ಇದ್ದಾರೆ. ದತ್ತೇವಾಡಿಯಿಂದ ಈ ದೇವಸ್ಥಾನಕ್ಕೆ ಬರುವ 30 ಕಿಲೋಮೀಟರ್ ಮಾರ್ಗವನ್ನು ಕೂಡ 2018ರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನಕ್ಕೆ ನೀವು ಪ್ರಯಾಣ ಮಾಡಬೇಕು ಅಂದರೆ ರಾಯ್ಪುರ್ ಮತ್ತು ದತ್ತೇವಾಡಿ ಊರುಗಳಿಂದ 4 ಬಸ್, ಹಲವು ಟ್ಯಾಕ್ಸಿಗಳು ಲಭ್ಯವಿದೆ. ಈ ತಿರುಗುವ ಶಿವಲಿಂಗಕ್ಕೆ ವಾರದಲ್ಲಿ 1 ದಿನ ಮಾತ್ರ ಪೂಜೆ ಸಲ್ಲಿಸಲಾಗುತ್ತೆ. ಕೇವಲ ಸೋಮವಾರದಂದು ಮಾತ್ರ ಪೂಜೆ. ಇನ್ನುಳಿದ ದಿನವೂ ದೇವಸ್ಥಾನ ತೆರೆದಿರುತ್ತೆ, ಆದರೆ ಪೂಜೆ ಸಲ್ಲಿಸಲ್ಲ. ಈ ದೇವಸ್ಥಾನ ನಿರ್ಮಾಣ ಆದಾಗಿಂದಲೂ ಇದೇ ರೀತಿ ಮಾಡುತ್ತಾ ಬರುತ್ತಿದ್ದಾರೆ ಎಂದು ಹೇಳಲಾಗುತ್ತೆ. ಈ ದೇವಸ್ಥಾನ ನಿರ್ಮಾಣ ಆದ ದಿನದಿಂದಲೂ ವಾರದಲ್ಲಿ 1 ದಿನ ಮಾತ್ರ ಪೂಜೆ ಪದ್ಧತಿ ನೆರವೇರುತ್ತಾ ಬಂದಿದೆ. ಶಿವರಾತ್ರಿ ಹಬ್ಬದ ದಿನ ಅಂದಾಜು 1 ಲಕ್ಷಕ್ಕೂ ಅಧಿಕ ಭಕ್ತರು ಈ ದೇವಸ್ಥಾನಕ್ಕೆ ಬರುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ತಿರುಗುವ ಶಿವಲಿಂಗ ತುಂಬಾ ಪ್ರಸಿದ್ಧಿ ಪಡೆದುಕೊಳ್ಳುತ್ತಿದೆ. 1000 ವರ್ಷವಾದರೂ ಎಲ್ಲಿ ನಿಂತುಕೊಳ್ಳದೆ ಸುಲಭವಾಗಿ ಶಿವಲಿಂಗ ತಿರುಗುತ್ತೆ. ಈ ದೇವಸ್ಥಾನದ ಗೈಡ್ ಹೇಳುವ ಪ್ರಕಾರ 38ಕ್ಕೂ ಹೆಚ್ಚು ತಿರುಗುವ ಸಣ್ಣ ಸಣ್ಣ ಕಲ್ಲುಗಳನ್ನು ಅಳವಡಿಸಲಾಗಿದೆ. 1000 ವರ್ಷಗಳ ಹಿಂದೆ ಎಲ್ಲವನ್ನು ಸೈಂಟಿಫಿಕ್ ಆಗಿ ಮಾಡಲಾಗಿದೆ. ಈ ಶಿವಲಿಂಗಕ್ಕೆ ಬಳಸಿರುವ ಟೆಕ್ನಾಲಜಿ ಇಂದಿಗೂ ಯಾರಿಂದಲೂ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತೆ. ತಿರುಗುವ ಶಿವಲಿಂಗ ಮತ್ತು ತಿರುಗಲು ಬಳಸಿರುವ ಕಲ್ಲುಗಳು ಸಾಲಿಗ್ರಾಮ ಕಲ್ಲುಗಳು. ಸಾಲಿಗ್ರಾಮ ಕಲ್ಲನ್ನು ನೀವು ಮುಟ್ಟಬೇಕು ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಈ ಸಾಲಿಗ್ರಾಮ ಕಲ್ಲನ್ನು ದೇವರು ನೆಲೆಸಿದ ಕಲ್ಲೆಂದೇ ಕರೆಯುತ್ತಾರೆ. ಆದರೆ ಈ ದೇವಸ್ಥಾನಕ್ಕೆ ನೀವು ಬಂದರೆ ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಕೈಯಾರೆ ಸಾಲಿಗ್ರಾಮ ಶಿವಲಿಂಗವನ್ನು ತಿರುಗಿಸಬೇಕು. ಈ ದೇವಸ್ಥಾನಕ್ಕೆ ಬಂದರೆ ನೀವು ಮನಸ್ಸಿನಲ್ಲಿ ಬೇಡಿಕೊಂಡು ಶಿವಲಿಂಗವನ್ನು ತಿರುಗಿಸಬೇಕು. ಒಂದು ಸಲ ತಿರುಗಿಸಿದ ಮೇಲೆ ನೀವು ಎಷ್ಟು ಪ್ರಯತ್ನ ಪಟ್ಟರೂ ಮತ್ತೊಮ್ಮೆ ತಿರುಗಿಸಲು ಬರೋದಿಲ್ಲ. ಆದರೆ ಇದೇ ಸಮಯದಲ್ಲಿ ಬೇರೆಯವರು ತಿರುಗಿಸಲು ಬಂದರೆ ತಿರುಗುತ್ತೆ. ಈ ಪವಾಡ ಎಲ್ಲವೂ ನಿಮ್ಮ ಕಣ್ಣ ಮುಂದೆಯೇ ನಡೆಯುತ್ತೆ. ಈ ಶಿವಲಿಂಗದ ಮುಂದೆ ವಿಜ್ಞಾನವು ತಲೆಬಾಗುತ್ತೆ. ಇಲ್ಲಿ ಬಂದು ಹೋದ ಮೇಲೆ ಎಲ್ಲರಿಗೂ ಕಷ್ಟ ಪರಿಹಾರ ಆಗುತ್ತೆ ಎಂಬುವ ನಂಬಿಕೆ ಇದೆ. ಸಾಲದ ಸಮಸ್ಯೆ ಇದ್ದರೆ ತಿರುಗುವ ಲಿಂಗ ನಿಮ್ಮ ಸಾಲದ ಸಮಸ್ಯೆಗೆ ಪರಿಹಾರದ ದಾರಿ ತೋರಿಸುತ್ತಾರೆ ಎಂದೇ ಹೇಳಲಾಗುತ್ತೆ. ಇಲ್ಲಿ ಬರುವ 90% ಭಕ್ತರು ಸಾಲದ ಸಮಸ್ಯೆ ಪರಿಹಾರಕ್ಕೆ ಬರುತ್ತಾರೆ. ಈ ಶಿವಲಿಂಗ ಯಾವತ್ತು ತಿರುಗುವುದನ್ನು ನಿಲ್ಲಿಸುತ್ತೋ ಅಂದಿನಿಂದ ಭೂಮಿ ನಾಶ ಹತ್ತಿರ ಬರುತ್ತಿದೆ ಎಂದು ಹೇಳುತ್ತಾರೆ. 1200 ವರ್ಷಗಳ ಹಿಂದೆ ಗಂಗಾ ಮಹಾದೇವಿ ರಾಜಕುಮಾರಿ ಘೋರ ತಪಸ್ಸು ಮಾಡಿ ಮಹಾಶಿವ ಪರಮಾತ್ಮನನ್ನು ಕರೆಸಿಕೊಂಡು ವರವನ್ನು ಬೇಡುತ್ತಾಳೆ. ಮಹಾದೇವಿ ಭಕ್ತಿಯನ್ನು ಮೆಚ್ಚಿಕೊಂಡ ಶಿವ ಪರಮಾತ್ಮ ನಿನಗೆ ಏನು ವರ ಬೇಕು ಎಂದು ಕೇಳುತ್ತಾನೆ. ಮಹಾದೇವಿ ರಾಜಕುಮಾರಿ ನನಗೆ ಕಾಲಕ್ರಮೇಣದಲ್ಲಿ ಪ್ರಯಾಣ ಮಾಡಬೇಕು, ಈ ರೀತಿಯ ಶಕ್ತಿಯನ್ನು ನನಗೆ ಕಲ್ಪಿಸು ಎಂದು ಶಿವನಲ್ಲಿ ಕೇಳಿಕೊಳ್ಳುತ್ತಾಳೆ. ಮಹಾದೇವಿ ರಾಜಕುಮಾರಿ ಇಚ್ಛೆಯನ್ನು ಪೂರೈಸಲು ಮಹಾಶಿವನು ಕಾಲಕ್ರಮೇಣದ ತಿರುಗುವ ಲಿಂಗವಾಗಿ ನೆಲೆಸುತ್ತಾರೆ. ಆಗಿನ ಕಾಲದಲ್ಲಿ ಈ ಕಾಲಕ್ರಮೇಣ ಶಿವಲಿಂಗವನ್ನು 1 ಸಲ ತಿರುಗಿಸಿದರೆ ಎಷ್ಟು ವರ್ಷಗಳ ಮುಂದಕ್ಕೆ ಅಥವಾ ಹಿಂದಕ್ಕೆ ಕರೆದುಕೊಂಡು ಹೋಗುತ್ತಿತ್ತು ಎಂದು ಹೇಳಲಾಗುತ್ತೆ. ಈ ಶಿವಲಿಂಗವನ್ನು ಕಾಲಚಕ್ರಲಿಂಗ ಎಂದೇ ಕರೆಯುತ್ತಾರೆ. ವೀಕ್ಷಕರೇ, ನೀವು ಛತ್ತೀಸ್ಗಢ ರಾಜ್ಯಕ್ಕೆ ಹೋದರೆ ಈ ತಿರುಗುವ ಲಿಂಗ ದರ್ಶನ ಮಾಡಿಕೊಂಡು ಬನ್ನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.